ಹಲೋ, ಹೇಳ ನನ್ನ ಮಗಳ, ಏನು ಫೋನ್ ಮಾಡಿದಿ? ಹೌದು, ನೀನೇನು ಬಿಡುವ ಆರಾಮದಿದಿ. ಮತ್ತೆ ಏ ಇಲ್ಲ, ನೋಡಿ ಎಷ್ಟು ಮುಸ್ರಿ ಇಟ್ಟು ಹೋಗಾಳವ ಯವ. ನಾನು ಮುಸ್ರಿ ತಿಕ್ಕಾಕತ್ತೇನೆ. ಈ ಗದಾಳಿಕೆ ನಮ್ಮ ಮನೆಗೆ ಬಿಡಾಡಿ ಅಷ್ಟು ಮುಸ್ರಿ ಇಟ್ಟು ಹೋಗ್ಬಿಟ್ಟಾಳ. ಸ್ವಲ್ಪ ಮುಸ್ರಿ ಇಲ್ಲ, ಅಷ್ಟು ತಿಕ್ಕಿ ಒಳಗೆ ತೊಗೊಂಡು ಹೋಗೋಷ್ಟಿಗೆ ಇವತ್ತೇನು ಮಧ್ಯಾಹ್ನ 2 ಗಂಟೆ ಹೊಡಿತೈತೆ ಯವ. ಒಂದು ಹುಟ್ಟು ಮುಸ್ರಿ ಸೇಚಾಳ ನೋಡ. ಅಕ್ಕಿ ದಿನ ಹೇಳ್ತೀನಿ ಆಗಿಂದಾಗ ಅಲ್ಲೇ ಸಿಂಕಿನಾಗ ತೊಳೆದು ಇಟ್ಬಿಡ ಅಂತ ಹೇಳಿ. ಏನು ನನ್ನ ಮಾತು ಕೇಳಂಗಿಲ್ಲ. ಅಯ್ಯ ಹೋಗಿ ಬಿಡ್ಬೇವ, ಈಗೇನು ಹೊಸ್ತಾಗ ಏನದು ದಿನ ಇದ್ದದ್ದ ರಾಡಿ. ಮತ್ತೆ ನೀನು ಉಟ್ಕೊಂಡು ಹೋಗಿದ್ದೆಲ್ಲ 2 ಸೀರಿನ ಅವ್ನು ಹಂಗೆ ತೊಳೆದು ತೆಗ್ದಿಡ್ವಾ ನಮ್ಮ ಅತ್ತಿವವು. ಅಯ್ಯೋ ಎರಡಿದ್ಲೆ ನೀನು ಹಂಗೆ ಮಾಡ್ತಾ ಇರ್ತೀಯಲ್ಲ. ಒಂದು ಸೀರೆ ಉಟ್ಕೊಂಡ್ ಬಂದೀನಿ ನಾನು, ಇನ್ನೊಂದು ಸೀರೆ ಅಲ್ಲೇ ನಿನ್ನ ಇದ್ರ ಹತ್ರ ಇಟ್ಟು ಬಂದೀನಿ ನೋಡು, ಬೀರದ ಹತ್ರನ. ನಾ ತಗೊಳ್ಳಿಲ್ವಾ? ಅಲ್ಬೇವ, ನಾನು ನಿನ್ನ ಕೈಯಾಗ 3 ಸೀರೆ ತಂದು ಕೊಟ್ಟಿದ್ದೆ. ಅದ್ರಾಗ 2 ಚಲೋ ಅದಾವು, ಒಂದು ತಗೊಂಡು ಹೋಗಂದಿ. ನಾ ಒಂದು ತಗೊಂಡು ಹೋದೆ. 2 ನಿನ್ನ ಹತ್ರನಿದ್ದು. ಇಲ್ಲಿ ನೋಡಿದ್ರೆ ಸೀರೆ ಇಲ್ಲ, ಅದಕ್ಕೆ ಹೇಳಾಕತ್ತೇನಿ. ಇಲ್ವಾ ಯವ್ವ, ನಾ ಮಾತ್ರ ಒಂದೇ ಸೀರೆ ಉಟ್ಕೊಂಬಂದೇನಿ. ಇನ್ನೊಂದಲ್ಲೇ ನಿನ್ನ ಬೀರದ ಪಕ್ಕಕ್ಕೆ ಇಟ್ಟು ಬಂದಿದ್ದೆ ನೋಡು. ನಾ ತಗೊಂಬರ್ಲಿಲ್ವಾ? ನನಗೆ ಬೇಕೇವ ನಿಮ್ಮ ಮನೆ ಸೀರೆ, ನನಗೆ ಬೇಕಾದಷ್ಟು ಸೀರೆ ಅದಾವು. ಹೌದು ಬಿಡ್ಬೇವ, ನಿಮ್ಮ ಮನೆಗೆ ಬೇಕಾದಷ್ಟು ಸೀರೆ ಅದಾವು. ಆದ್ರೂ ಬರಬೇಕಾರೆ ಸೀರೆ ಇಟ್ಕೊಂಬರಂಗಿಲ್ಲ, ಹಂಗೆ ಬರ್ತೀವಿ. ಅದೆಲ್ಲ ಇರಲಿ ಬಿಡು, ಹೋಗ್ಲಿ. ಮತ್ತು ಅಲ್ಲ, ಈ ಸರಿ ಸಾಲಿ ರಜೆ ಕೊಡ್ತಲ್ಲ ಹುಡ್ರಿಗೆ, ಎಲ್ಲರೂ ಹೋಗೋ ನಡಿಗೆ. ನಾನು ನೀನು ಹುಡ್ರನ್ನಲ್ಲೇ ನಿಮ್ಮ ಅತ್ತಿ ಮಾವನ ಮನ್ಯಾಗ ಬಿಡು. ನಾನು ನೀನು ಹಂಪಿಗೆ ಹೋಗ್ಬರಂದಾರ. ಅಯ್ಯವ್ವ, ಚಲೋ ಹೇಳ್ತೀವ ಇವ ನೀನು. ಹುಡ್ರನ್ನ ಅತ್ತಿ ಮಾವನ ಮೇಲೆ ಬಿಟ್ಟು ನಾವು ಹೋಗಿದ್ರ ಹುಡ್ರಿಗೆ ಹೊಟ್ಟಿ ನೆತ್ತಿ ನೋಡಿರ್ಬೇಕಲ್ಲ ಯವ್ವ. ಇದು ನಾವಿದ್ದಾಗ ನಮ್ಮ ಅತ್ತಿ ಒಂದು ತನ್ನ ಹಾಕೋದು ವಜ್ಜಾಗಿರ್ತೈತಿ. ಇನ್ನು ನಾವು ಹೋದಾಗ ಹಾಕ್ತಾರ ಅವರು. ಇಲ್ವಾ, ಹೋಗೋದಾದ್ರೆ ಹುಡ್ರನ್ನ ಕರ್ಕೊಂಡು ಹೋಗೋಣ. ಏನು ನೀನು ಊರಾಗಿಲ್ಲದು ಮಕ್ಕಳು ಹಡಿದು ಬಿಟ್ಟಿದಿ. ಹುಡ್ರು ಅಂತಿ. ನನಗೂ ನೀ ಮಗಳಲ್ಲ ಅಂದ್ರೆ ನಿನ್ನ ಜೊತೆ ಓಡಾಡ್ಬೇಕಂತ ನನಗೂ ಅನ್ಸಂಗಿಲ್ಲನ ಯವ್ವ. ಬೇ, ನಿನ್ನ ಕಾಲನ ಬೇರೆ, ನಮ್ಮ ಕಾಲನ ಬೇರೆ, ಮೊಮ್ಮಕ್ಕಳ ಕಾಲನ ಬೇರೆ. ನೀ ಎಲ್ಲ ಟೈಮ್ ಒಂದೇ ಥರ ಹೆಂಗಿರ್ತೈತಿ. ನಾವೇನು ನೀನು ನಮ್ಮನ್ನು ಬಿಟ್ಟು ಎಲ್ಲಾರ ಬಿಟ್ಟು ಹೋಗಿದ್ರು ನಾವು ಯಾರಾದ್ರೂ ಮನ್ಯಾಗ ಒಂಚೂರು ಅನ್ನ ಕೊಟ್ಟರು ಉಂಡು ಇರ್ತಿದ್ವಿ. ಈಗಿನ ಹುಡ್ರು ಹಂಗಲ್ಲ. ಬರೀ ಒಂದು ಚಾಕ್ಲೇಟ್ ಕೊಡಿಸಿಲ್ಲ ಅಂದ್ರೆ ಅಪ್ಪ ಅಮ್ಮನ ರೋಡಿಗೆ ಹೇಳ್ದು ಮರ್ರೆ ದಿನ ಹರಾಜು ಮಾಡ್ತಾರೆ. ಗೊತ್ತಾನು? ಅಂಥ ಕಾಲ ಐತಿ ಈಗ. ಬೇಡವ ಯವ್ವ, ಯಾಕಿದ್ದಿತ್ತು. ಹೋಗೋದಾದ್ರೆ ಹುಡ್ರನ್ನ ಕರ್ಕೊಂಡು ಹೋಗೋಣ ಯಾವಾಗ ಅನ್ನೋದು ನೀ ಹೇಳು. ಆದ್ರೆ ಮಾತ್ರ ಈ ಸರ್ತಿ ಚಕ್ಲಿ, ನಿಪ್ಪಟ್ಟು, ಕರ್ಚಿಕಾಯಿ, ಕೋಡ್ಬೇಳಿ ಮತ್ತು ಹತ್ತಿ ರಸ ಮತ್ತು ಇವಿಷ್ಟೂ ನೀನೇ ಮಾಡ್ಕೊಂಬರ್ಬೇಕು. ನಾ ಬರೀ ಒಂದು 20 ರೊಟ್ಟಿ ಒಂದು ಮಾಡ್ಕೊಂಡು ಬರ್ತಾನೆ ನೋಡು. ಮತ್ತು ಚಟ್ನಿ ಪುಡಿನೂ ನೀನೇ ಮಾಡ್ಕೊಂಬ, ಕೆಂಪು ಚಟ್ನಿನ. ಇನ್ನು ಒಂದಿಷ್ಟು ಚಿತ್ರಾನ್ನದ ಹುಳಿ ಮಾಡ್ಕೊಂಬ. ಎಲ್ಲರ ಟೈಮ್ ಸಿಕ್ಕಾಗ ಅನ್ನ ಮಾಡ್ಕೊಂಡ್ರೆ ಕಲಿಸ್ಕೊಂಡು ಉಣ್ಣಾಕತಿ. ಏನಂತ ಬೇವ? ಅಲ್ಲೇ ಅದು ಮತ್ತು ಏನಂದ್ರೆ ನೀನು ಅಷ್ಟು ಹುಡ್ರನ್ನು ಕರ್ಕೊಂಡ್ಬರ್ತೀಯ. ಅಷ್ಟು ಹುಡ್ರನ್ನ ಕರ್ಕೊಂಬರ್ತೀನಿ. ನಾನು 2, ನಮ್ಮ ಮೈದನೂ 2, ಮತ್ತು ಅಕ್ಕಿ ನಮ್ಮ ನಾದಿನಿ 2, 6 ಹುಡ್ರು ಹಾಕೋವೆ ಅಷ್ಟು ಸೇರಿ. ತಂಗಿ, ಯಾಕ ಈಗ ನನಗೆ ಸೊಂಟ ಭಾಳ ನೋಯಾಕತ್ ಬಿಡೈತಿ. ಈ ಬೆಳಗಿನ ಮುಸ್ರಿ ತಿಕ್ಕಿ ನೋಡು, ಎಡಾಣಿ ಭಾಳ ಮುಸ್ರಿ ಇಟ್ಬಿಟ್ಟಿದ್ಲು. ಅದಕ್ಕೆ ಸೊಂಟ ಭಾಳ ನೋಯಾಕತ್ ಬಿಡೈತಿ. ನಾನು ಇನ್ನೊಂದು ತಾಸು ಬಿಟ್ಟು ಫೋನ್ ಹಚ್ತಂತ ತೋರುವ. ನಾನು ಚೂರು ಅಡ್ಡಕ್ಕನಿ. ಹುಷಾರು ಬೇವ, ಹುಷಾರಿ. ಕುಂತ್ಕೊಂಡು ಕೆಲಸ ಮಾಡ್ಬೇಕು ನೀನು. ಯಾಕೆ ನೀ ಬಡದಾಡಿ ಕೆಲಸ ಮಾಡ್ಕೋತಿದಿ? ಸೊಸಿ ಅದ, ಆಕೆ ಕೈಯಲ್ಲಿ ಮಾಡಿಸ್ಕೊಂಡ್ರೆ ಆತು. ನೀನಂತರೂ ಏನು ನೀನು ಭಾರಿ ನೀನು ಉದ್ದಾಟತನ ಮಾಡ್ತೀವಿ. ಯಾಕೆ ಬೇಕಾಗಿತ್ತು ಮುಸ್ರಿ ಅಕ್ಕಿ ಎಷ್ಟೊತ್ತಿಗೆ ಯಾಕೆ ತಿಕ್ಕಂತಿದ್ಲು? ಸರಿ ತಗೋರು, ಹಂಗಾರೆ ಹೋಗೋ ದಿವಸ ಹೇಳ್ಬೇವ. ಏನು ಅಷ್ಟು ಮಾಡ್ಕೊಂಬರೋದು ನೀರ ಜವಾಬ್ದಾರಿ ನೋಡ. ಹೇಳು ಅಕ್ಕಿಗೆ, ನಿನ್ನ ಸೊಸಿಗೆ ಮಾಡ್ತಾಳ. ಮನ್ಯಾಗ ಕುಂತಿರ್ತಾಳಲ್ಲ 3 ಹೊತ್ತು ಮಾಡ್ತಾಳ. ಮಾಡ್ದೇನು ಮಾಡ್ಯಾಳು ಅಕ್ಕಿ? ಹೊತ್ತಿರಸು ಭಾಳ ಚಲೋ ಮಾಡ್ತಾಳೆ ಬೇ, ಮಾಡಿಸ್ಕೊಂಡ್ ಬಾ. ಹಂಗೆ ಮತ್ತೇನು ಹೇಳ್ತಾವ? ಬ್ಯಾಡ ಸಾಕು. ಎಲ್ಲರೂ ನನ್ನ ಬಡ್ಕೊಂಡು ತಿನ್ನೋರು ಅದ. ಏನು ಮಾಡೋದು? ಅಯ್ಯೋ ದೇವ್ರಿ, ಏನೋ ಆಸರ ಬೇಸರ ಕಳೆಯಕ್ಕೆ ಮಗಳು ಅದ ಅಂದು ಮಗಳಿಗೆ ಒಂದು ಫೋನ್ ಮಾಡಿ ಹೋಗೋದಂದ್ರೆ ಮಗಳು ಹಿಂಗೆ ಹೇಳ್ಬೇಕ? ಅಯ್ಯೋ ದೇವ್ರಿ, ನಾವು ಹೋಗೋದು ನಮ್ಮ ಮಕ್ಕಳ ಜೊತೆಗೆ, ಅವ್ರ ಮಕ್ಕಳು ಬರ್ತಾರ. ಬಂದು ಜೊತೆಗೆ ನಾವು ಅವ್ರ ಜೊತೆಗೆ ಹೋಗೋದು ಎದಕ್ಕೆ ಗೊತ್ತಾನ? ಅಂಡು ತೊಳ್ಯಾಕೆ ಮಾತ್ರ ಹೋಗೋದು. ಮತ್ತೇನು ಯವ್ವ, ನನ್ನ ಮಗ ಒಂಚೂರು ಟಾಯ್ಲೆಟಿಗೆ ಹೋಗ್ಯಾನ ಹೋಗಬೇ ಅನ್ನೋದು. ಯವ್ವ, ನನ್ನ ಮಗ ಒಂಚೂರು ಹುಚ್ಚು ಹೋಯ್ದಾನ, ಒಂಚೂರು ಒರೆಸಬೇ ಅನ್ನೋದು. ಯವ್ವ, ನನ್ನ ಮಗ ತಿಳಕ ಮಾಡ್ಯಾನ, ಒಂಚೂರು ಮೈ ಒರೆಸ್ಕೊಡ್ಬೇ ಅನ್ನೋದು. ಇದ ಕೆಲಸ. ಉಂಡಿಲ್ಲ ಅವ ಸ್ವಲ್ಪ ಉಣಿಸ ಅನ್ನೋದು. ಯವ್ವ, ಈ ಚಾಕ್ರಿ ಮಾಡೋಕ್ಕಾಗಿ ನಾವು ಅವ್ರ ಹಿಂದೆ ಹೋಗ್ಬೇಕ? ಯಾವುದು ಬೇಡ, ಮನ್ಯಾಗ ಆರಾಮಾಗಿದ್ರಾತು, ಎಲ್ಲೆಲ್ಲಿ ಹೋಗಲಿ ಸರಿ. ಯಾಕೆ ಜಾರ್ತಪ್ಪಾಗಿದ್ದು? ಸ್ವಚ್ಛ ತಿಕ್ಕಿಲ್ ನೋಡಿಕಿ, ಬ್ರಷ್ ಹಾಕಿ ತಿಕ್ಕಿ ತೊಳಿ ಅಂದನಿ, ಮುಸ್ರಿ ಗುಂಡಿ ಜಾರಿ ಹೋಗತ್ತಿದ. ಜಾರಿದ್ನಿ. ಅಯ್ಯಯ್ಯಪ್ಪ ದೇವ್ರೆ, ಏನು ಜಾರ್ತತ್ವ ಇವು? ದಬ್ಬನೆ ಬಿದ್ದೆ ಬಿಟ್ಟೆ ನೋಡಿ. ಅಯ್ಯೋ ದೇವ್ರೆ, ಕುಂಡಿ ಅಂಡಿ ಜಜ್ಜೆ ಹೋಗ್ಬಿಡ್ತು. ಅಯ್ಯೋ ಕಾಲ ಜಜ್ಜಿ ಹೋಗ್ಬಿಡ್ತಲ್ಲ ರಂಡಿ. ಏನು ಮಾಡೋದಪ್ಪ ದೇವ್ರೆ? ಸದ್ಯಕ್ಕೆ ಪುಣ್ಯಕ್ಕೆ ತಲೆಯಾಗಿ ಮ್ಯಾಗಿನ ಕ್ಯಾಪ್ ಒಂದು ಬಿದ್ದಿಲ್ಲ. ಹಬ್ಬ ಬಾಯಾಗಿನ ಹಲ್ಲು ಒಂದು ಉದ್ರಿ ಬಿದ್ದಿಲ್ಲ. ಇರಲಿ,
ಯಾರ ಅದಾರ ನೋಡ್ಬಿಡ, ಕೂಗನ್ ಒಂದ್ಸರಿ ಬರ್ಲಿ ಯಾರ. ಶ್ರೀಮತಿ, ಏ ಶ್ರೀಮತಿ, ಅದ್ಯ ಎಲ್ಲಾರ ಸತ್ತು ಹೋದ್ಯ? ಯವ್ವ, ಇಲ್ಲಿ ನಾ ಜಾರಿ ಬಿದ್ದನಿ, ಸ್ವಂಟ ಮುರಿದು ಹೋಗೈತಿ, ಹೇಳಕ್ಕಾಗೋಲ್ತಿ. ಯಾರ ಬರ್ರಿ. ಇಂಥ ಹೊತ್ನಾಗ ಯಾರು ಬರಂಗಿಲ್ಲ, ಆರಾಮ ಖಾಲಿ ಕೂತ್ಕೊಂಡಾಗ ಎಲ್ಲರೂ ಬರ್ತಾರ. ಓರೈತಿಯವ್ರ ಬಂದಿನ್ರಿ. ಏನಾತ್ರಿ? ಬಂದ್ಯಾ ಬೇಡ್ರಿಪ್ಪ, ಒಂದು ವಾರ ನನ್ನ ಸೇವೆ ಮಾಡ್ಬೇಕು, ಹಂಗ ಮಾಡ್ತೇನೆ ನೋಡಿ. ಬಿದ್ಯಾ ಮುದುಕಿ, ಬಿದ್ಯಾ? ಭಾಳ ಚಲೋ ಆತ್ ನೋಡು. ದೇವರಿಗೆ ಒಂದು ಲೋಟ ಹಾಲು ಎಕ್ಸ್ಟ್ರಾ ಇಡ್ತೀನಿ. ಬೀಳೋದು ಬಿದ್ದಿ, ಜೀವರ ಹೋಗ್ಬಾರ್ದ. ಹೈ, ಆ ದೇವ್ರು ಬಿದ್ದು ಬಿಟ್ರೆ, ಅಯ್ಯೋ ದೇವ್ರೇ, ನನಗಾರ ಎತ್ತಕ್ಕಾಗಂಗಿಲ್ಲ, ಏನಿಲ್ಲ. ಮನ್ಯಾಗ ನಿಮ್ಮ ಮಗಾನೂ ಇಲ್ಲ, ಏನಿಲ್ಲ. ಅಯ್ಯೋ ದೇವ್ರೇ, ನಾನಾರ ಮಡಿಲಿ ಅದನ್ನೇ ಅನ್ನ ಮಾಡ್ಬೇಕಂತ ಹೇಳಿ ದೇವರಿಗೆ ಮಡಿಲಿ ಅದನ್ನೇ ನಿಮ್ಮನ್ನು ಮುಟ್ಟಾಕು ಬರಂಗಿಲ್ಲ. ನೀವ್ಯಾಕೆ ಮುಸ್ರಿ ಗುಂಡಿ ಹತ್ರ ಬರಕ್ಕೆ ಹೋಗಿದ್ರಿ ಅತ್ತಿಯವ್ರ? ನಾ ಬೇಕು ಅಂತ ಹೇಳಿ ನಿಮ್ಮ ಮುಸ್ರಿ ಗುಂಡಿ ಹತ್ರ ಬಂದು ಬೀಳಲಿಲ್ಲ. ನಾನು ಕಾಲು ತೊಳ್ಯಾಕಂತ ಬಂದಿದ್ದೆ. ನೀನು ಮುಸ್ರಿ ಗುಂಡಿ ತೊಳೋತಂಗ ತಿಕ್ಕಿದ್ರೆ ಅದ್ಯಾಕೆ ಜಾರ್ತಿತ್ತು? ತಿಕ್ಬಾರ್ದಾನು ತೊಳೋತಂಗ? ದಿವಸ ಏನು ಕೆಲಸ ಮಾಡ್ತೀನಿ ನೀನು? ನೋಡಿಲ್ಲ ಮುಸ್ರಿ ಗುಂಡಿಯಾಗ ಎಷ್ಟು ಜಾರ್ತತಿ, ಏನ್ರ ಜಾರ್ತತಿ. ನೀ ಕಾಲಿಡು, ಜಾರ್ ಬಿಡ್ತೇನಿಲ್ಲ ಗೊತ್ತಾಕತಿ. ಅದು ಹಂಗಲ್ರಿ ಅತ್ತಿಯವ್ರ, ನಾನು ಮಡಿಲಿದ್ನಲ್ಲ, ನೀವು ಎತ್ತಾಕಾಗಂಗಿಲ್ಲದ, ಅದಕ್ಕೆ ನಾ ಬೈ ಬಿಡಕ್ಕಾಗ್ತೇನೆ. ಯಾರ ಬಂದು ಎತ್ತಾರನ್ನ ಅಂತ ಹೇಳಿ. ನೀವೇನು ಚಿಂತೆ ಮಾಡ್ಬೇಡ್ರಿ, ನಿಮ್ಮನ್ನ ಎತ್ತಕ್ಕೆ ಬುಲ್ಡೇಜರ್ನ ಕರ್ಸಾನ, ಇಲ್ಲ ಯಾವ್ದಾರ JCB ಕರ್ಸಾನ, ಚಲೋ ಆಕತಿ. ಲೇ, ನನ್ನ ಗಂಡನ ಕರಿ, ಯಾವ JCB ಬುಲ್ಡೇಜರ್ ಯಾವುದು ಬೇಡ. ಫಸ್ಟ್ ನನ್ನ ಎತ್ತ ವ್ಯವಸ್ಥೆ ಮಾಡು, ಅದನ್ನು ಬಿಟ್ಟು ಮಾತಾಡ್ಬೇಡ. ಮಡಿ ಅಂತೀಯಲ್ಲ, ಹೋಗಿ ಮತ್ತೊಂದ್ಸರಿ ಜಳಕ ಮಾಡಿ ಅನ್ನಕ್ಕಿಟ್ರೆ ಬೇಡ ಅಂತತಾನ. ಹಬ್ಬ ಮಡಿಯ. ಹಂಗಲ್ರಿ ಅತ್ಯಾರ, ಅನ್ನಕ್ಕೆ ಇಟ್ಟು ಬಿಡೇನ್ರಿ. ಇನ್ನೇನು ಬಸ್ಸಿಯಾಗಿ ಬರ್ತದ್ರಿ, ನನ್ನ ಚೂರು ಬೇಯ್ಬೇಕ್ರೆ. ಮತ್ತು ನಾನು ನಿಮ್ಮನ್ನ ಎತ್ತಿ ಜಳಕಕ್ಕೆ ಹೋಗಿ ವಾಪಸ್ ಬರೋಷ್ಟಲ್ಲ ಅನ್ನ ಗಂಜಾಗಿ ಹೋಗತ್ತಿ. ಮೆತ್ತಗದ್ನ್ಯಾರು ತಿಂತಾರ್ರಿ, ಸೇರಂಗಿಲ್ಲ ಏನಿಲ್ಲ. ನೀವೇ ತಿನ್ನಂಗಿಲ್ಲ, ನಾನೇನು ಬಿಡ್ರಿ, ಹೆಂಗಿದ್ರು ತಿಂತಾನೆ. ಅದಕ್ಕೆ ನಿಮ್ಮನ್ನ ಎತ್ತಿ ಅನ್ನ ವಸ್ತು ಇದೆಲ್ಲ ರಾಮಾಯಣ ಕತಿ. ಅದಕ್ಕೆ ಯಾವ್ದು ಬರ್ತಾರ್ರಿ, JCB ಫೋನ್ ಮಾಡ್ತೀನಿ, ಅದು ಬಂದು ನಿಮ್ಮನ್ನ ಎತ್ತಿ ಬೆಡ್ ಮೇಲೆ ಹಾಕ್ತತೆ. ನಾ ಹೋಗಿ ಅನ್ನ ಬಸ್ತು ದೇವ್ರಿಗೆ ನೈವೇದ್ಯ ಮಾಡಿ ಬಂದುಬಿಡ್ತೀನಿ. ಮತ್ತು ನೀವು ಅಲ್ಲೇನು ಹೇಳಿದ್ದ ದಿವಸ ಮಡಿಲಿಂದ ಅನ್ನ ದೇವ್ರಿಗೆ ನೈವೇದ್ಯ ಮಾಡ್ಬೇಕಂತ ಹೇಳಿ ಅದನ್ನ ನಾನು ಪಾಲನೆ ಮಾಡಕತ್ತೇನೆ ರೀ ಅತ್ತಿಯವ್ರ. ಬಿಂಟಿ, ನಾ ಹೇಳಿದ ಮಡಿ ನನಗೆ ಪಾಠ ಕಲಿಸ್ಬೇಡ. ಮೊದಲು ನನ್ನ ಮ್ಯಾಲೆ ಎತ್ತು, ನೀವು ಹೋಗಿ ಜಳಕ ಮಾಡುವಂತಿ. ನಾನೇನು ನಿನ್ನನ್ನು ನೆಲಕ್ಕೆ ಬೀಳ್ಸಂಗಿಲ್ಲ. ಬ್ಯಾರೆ ಅತ್ತಿಯವ್ರ, ಮಡಿ ಮೇಲೆ ಹೇಳ್ಬಿಟ್ರೆ ನಿಮ್ಮ ಮನ್ಯಾಗ ಹಾವು ಚೋಳು ಬರ್ತಾವು. ಅಯ್ಯಪ್ಪ, ಅದ್ಯಾಕೆ ಬೇಕ್ರಿ? ಯಾಕೆ ಬೇಕು, ಏನು ಬೇಕು ಅದೆಲ್ಲ ನಾ ಹೇಳ್ತೇನೆ. ಫಸ್ಟ್ ನನ್ನ ಎತ್ತು ಏನಿಲ್ಲ ಈಗ. ಇಲ್ರಿ, ನಾ ಎತ್ತಂಗಿಲ್ರಿ ನಿಮ್ಮ. ನಾ ಮಡಿಲಿ ಅಂದ್ರೆ ಮಡಿಲದನಿ. ನಾ ಮತ್ತೆ ಮೈಲಿಗೆ ಆಗ್ಬಿಡ್ತೇನೆ. ಮೈಲಿಗೆ ಆಗ್ಬಿಟ್ರೆ ಯಾವ್ದಾರ ಹಾವರ ಚೋಳರ ಕಚ್ಚಿಬಿಟ್ರೆ ನನಗೆ ಇನ್ನೂ ಬದುಕಬೇಕಂತ ಭಾಳ ಆಸೆ ಐತ್ರಿ ಅತ್ತಿಯವ್ರ. ಅನ್ನ ಬಸ್ತು ಬಂದು ನಿಮ್ಮನ್ನ ಎತ್ತತೇನೆ. ಹಂಗೆ ಅಲ್ಲಿವರೆಗೂ ಇಲ್ಲೇ ಇರಿ, 2 ನಿಮಿಷ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೇನೆ. ಅಷ್ಟೊತ್ತಿಗೆ ನಾನು ಹೆಣನ ಬಿದ್ದಿರ್ತತೆ ಯವ್ವ. ಹಂಗೆಲ್ಲ ಮಾತಾಡ್ಬೇಡ್ರಿ. ಹೋತನ್ರಿ. ನೀವು ಆರಾಮದಿರಿ, ಗಟ್ಟಿದ್ದೀರಿ, ಆರಾಮಿರ್ಬೇಕು. ನೀವು ಹೆಂಗಿರ್ಬೇಕು, ಗುಂಡ್ಕಲ್ ಇದ್ದಂಗಿರ್ಬೇಕು ನೀವು. ನಿಮಗೇನಾಗಿರಂಗಿಲ್ಲ. ಕೆಳಗೆ ನೆಲ ಏನರ ಒಡೆದು ಹೋತ, ಈ ಕಲ್ಲು ಏನರ ಒಡೆದು ಹೋತ ನೋಡ್ಬೇಕು. ಬಿಟ್ರೆ ತೆಗ್ಗ ಎಷ್ಟಾಗೈತಿ, ನೆಲ ಎಷ್ಟು ತೆಗ್ಗಾಗೈತಿ ಅನ್ನೋದು ನೋಡ್ಬೇಕು. ಬಿಟ್ರೆ ನೀವು ಆರಾಮಿರ್ತೀರಿ ಅತ್ತಿಯವ್ರ, ಚಿಂತೆ ಮಾಡಬೇಡ್ರಿ. ಲೇ ಶ್ರೀಮತಿ, ನೀನೇನು ತೊಗೊಂಡು ಹೊಡಿಲೇಲೆ ಬೆಂಡ್ಲಿ? ಅಲ್ಲಲೇ, ನಾ ಇಲ್ಲಿ ಬಿದ್ದು ಒದ್ದಾಡಕತ್ತೇನಿ, ನೋವು ಬೇರೆ ಆಗಕತ್ತೈತೆ ಕಾಲು. ಅದನ್ನು ಬಿಟ್ಟು ನೀ ಹರಿಕತೆ ಹಾಕತ್ತೀಯ, ಮತ್ತೆ ನೀನು ಟೀಕೆ ಮಾಡಕತ್ತೀಯೋ, ನನ್ನನ್ನು ಹೊಗಳಾಕತ್ತೀಯೋ, ಭಯಾಕತ್ತೀಯೋ, ಒಂದು ಗೊತ್ತಾಗಂಗಿಲ್ಲ. ಬಟ್ ನನ್ನ ಗಂಡನ ಕಡೆ ಹೋಗಿ ನೀ ಎತ್ತಲಿಲ್ಲ, ಅವ್ರ ಎತ್ತಾರ ಮೇಲೆ ನನ್ನ. ಆತಾತ್ರಿ, ಹಂಗೆ ಮಾಡ್ತೀನಿ. ಅವ್ರು ಬಂದು ಎತ್ತಾರ, ನಾನು ಅನ್ನ ಬಸ್ಯಾಕೆ ಹೋಗ್ತೀನಿ. ಏನ್ ಮಾಡ್ತಾರಲ್ಲ ಅತ್ತೆ ಸೊಸಿ ಇಬ್ರು ಸೇರ್ಕೊಂಡು? ಬರ್ಲಪ್ಪ, ನೀನಾರ ಬಂದೇನ? ಏಯಪ್ಪ, ಸಾಯರ್ ಬಾಯಾಗ ನೀರು ಬಿಡಕಿನಲ್ಲಪ್ಪ ನಿನ್ನ ಹೆಂಡತಿ. ಏನದಿನ ಶ್ರೀಮತಿ, ನಿನಗೆ ಅಷ್ಟು ಬುದ್ಧಿಲ್ಲನು? ನಮ್ಮವು ಹಂಗೆ ಮಕ್ಕಳು ಬಿದ್ದು ಒದ್ದಾಡಕತ್ತಲ್ಲ, ಫಸ್ಟ್ ನೆಬಸ್ಬೇಕನ್ನೋದು ಕಾಮನ್ ಸೆನ್ಸ್ ಇಲ್ಲ ನಿನ್ನ. ಏನು ಮಾಡಕತ್ತೀನಿ ನೀನು? ಅಯ್ಯೋ ಶಿವನ, ಅತ್ತಿಯವರು ಹೇಳಿದ್ರು ಮಡಿಲಿ ದೇವರಿಗೆ ಅನ್ನ ಮಾಡ್ಬೇಕಂತ ಹೇಳಿ ದಿವಸ ಅದನ್ನ ಮಾಡಕತ್ತಿದ್ದೆ ನಾನು. ಇವರು ಮುಸ್ರಿ ಗುಂಡಿ ನೋಡಕ್ಕೆ ಹೋಗಿ ಸ್ವಚ್ಛ ಐತಿಲ್ಲ ಅಂತ ಹೇಳಿ ನೋಡಕ್ಕೆ ಬಂದು ಜಾರಿ ಹೊತ್ಕೊಂಡು ಬಿದ್ರೆ ಅದಕ್ಕೆ ನಂಗೇನು ಕನಸು ಬಿದ್ದಿರ್ತಾನ. ಇವ್ರು ಜಾರಿ ಹೊತ್ಕೊಂಡು ಬಿಡ್ತಾರ, ದೌಡ್ ಬಂದು ಎತ್ತಬೇಕಂತೇಳಿ. ಈಗ ನಾವು ಮೈಲಿಕ್ಕನಿ, ನಾ ಎತ್ತಂಗಿಲ್ಲ, ನೀವು ಬೇಕಾದ್ರೆ ಎತ್ತಿರಿ. ಏನ್ಲೇ ಮಡಿಲಿ ಅನ್ನ ಮಾಡೋದು ನೀನು? ಬದ್ನಿಕಾಯಿ ನಾನು ಬೆಳಿಗ್ಗೆ ಜಳಕ ಮಾಡಿ ದೇವ್ರಿಗೆ ಅನ್ನ ನೈವೇದ್ಯ ಮಾಡಿ ಹೋಗೀನಿ. ನಿಮಗಷ್ಟ ಅನ್ನ ಮಾಡ್ಕೋಬೇಕಂತ ಹೇಳಿ ಹೋಗೀನಿ. ಮತ್ತು ಈಗ ಮಡಿ ಅನ್ನ ಇಟ್ಟನಿ ಅಂತ ಹೇಳ್ತೀನಿ. ನೀನು ಎಷ್ಟರ ಇದ್ದೀನಿ, ನೀನು ನಮ್ಮ ಅವ್ನ ಎತ್ತಬೇಕಾಕತಿ ಅಂತ ಹೇಳಿ ಹಿಂಗೆ ನಾಟಕ ಮಾಡ್ತೀಯನ. ಹೌದೇನ್ರಿ? ನನಗೇನು ಗೊತ್ತಿತ್ತು ನೀವು ಅನ್ನ ಮಾಡಿದ್ದು? ನಂಗೆ ಗೊತ್ತಿರಲಿಲ್ಲ. ಅಯ್ಯೋ ನಿಮ್ಮಿಬ್ಬರು ಜಗಳದಾಗ ಅನ್ನ ಉಣ್ಣಿ ಯಾಕೆ ಹೋಗತಿ? ಫಸ್ಟ್ ನನ್ನ ಮ್ಯಾಲೆ ಎತ್ತರು, ನನ್ನ ಇಲ್ಲೇ ಮಣ್ಣು ಮಾಡಬೇಡ್ರಿ. ನೋಡ್ರಿ ನಿಮ್ಮವ್ವ ಹೆಂಗೆ ಬಡ್ಕೊಳಕತ್ತಾಳ. ಎತ್ರಿ ಫಸ್ಟಕ್ಕೇನು ಎತ್ರಿ. ನೀ ಮುಂಚೆ ಬಂದಿಯಲ್ಲ, ನೀ ಎತ್ತು, ನಾ ಯಾಕೆ ಎತ್ತಬೇಕು? ಯಾಕಂದ್ರೆ ನೀವು ಗಂಡು ಮಗದಿರಿ, ಅದಕ್ಕೆ ಎತ್ರಿ. ನಮ್ಮ ಕೈಲಿ ಎತ್ತಾಕ ಆಗಂಗಿಲ್ಲ. ಯವ್ವ, ಯಾ ಕಡೆಯಿಂದ ಎತ್ತಬೇಕು ಬೈ? ನಿನ್ನ ಇಷ್ಟು ಒಜ್ಜಿದ್ದೀರಿ, ಬುಲ್ಡೇಜರ್ ಆಗ್ಬಿಟ್ಟಿದಿ.
ಯಾವ್ದಾರ JCPಗೆ ಫೋನ್ ಮಾಡ್ದ ಏನು ನನ್ನ ಕೈಲಂತೂ ಎತ್ತಕ್ಕಾಗಂಗಿಲ್ಲ. ಇಲ್ಲ ಅಪ್ಪಂಗೆ ಕರಿತೀನಿ. ಕರಿ ಹೋಗ್ಲಾ ಬದ್ಮಾಸ, ಕರಿ ಹೋಗು. ನಿಮ್ಮ ಅಪ್ಪನ ಸಹಿ ಇದಕ್ಕೆ. ನೀವೆಲ್ಲ ಏನು ಕೆಲಸ ಮಾಡ್ಕೊಡೋರಲ್ಲ, ಹೋಗಿ ನೀವು.